ರಾಜ್ಯದಲ್ಲಿ ಬರದ ಮಧ್ಯೆ ಗಾಯದ ಮೇಲೆ ಬರೆ ಎಳೆದಿರೋದು CWRC. ತಮಿಳುನಾಡಿಗೆ ಕಾವೇರಿ ನೀರು ಹರಿಸಿಬಿಟ್ರೆ ಸಂಕಷ್ಟ ಕಟ್ಟಿಟ್ಟ ಬುತ್ತಿ. KRSನಲ್ಲಿ ಬಳಕೆಗೆ ಇರೋದು ಕೇವಲ 12 TMC ನೀರು ಮಾತ್ರ. ತಮಿಳುನಾಡಿಗೆ 15 ದಿನದಲ್ಲಿ 4.5 TMC ನೀರನ್ನು ಹರಿಸಬೇಕಾಗಿದೆ. KRS ಡ್ಯಾಮಲ್ಲಿ 5 TMC ನೀರಿದೆಯಲ್ಲ, ಡೆಡ್ ಸ್ಟೋರೇಜ್ ಇದು, ಏನಕ್ಕೂ ಬಳಕೆಗಾಗಲ್ಲ. ಲೆಕ್ಕಕ್ಕೆ 5 TMC ಅಂತ ಇರುತ್ತದು, ಕೆಸರಿನ ನೀರದು, ಹೂಳು ತುಂಬಿರುವಂಥ ನೀರು, ಕೆಸರು ನೀರು, ಅದನ್ನೆಲ್ಲ ಹರಿಸೋಕ್ಕಾಗಲ್ಲ. ಡೆಡ್ ಸ್ಟೋರೇಜ್ ಅದು, ಏನು ಮಾಡೋದು ಅದು ಹರಿಯೋದೂ ಇಲ್ಲ, ಅದು ಬೇರೆ ವಿಚಾರ. ಸೊ ಈ 5 TMCನೂ ಸೇರಿಸ್ಕೊಂಡು ಬಿಟ್ಟರೂ ಕೂಡ 12 TMC ನೀರಿದೆ ಇಲ್ಲಿ. ಇನ್ನು 15 ದಿನದಲ್ಲಿ 4.5 TMC ನೀರು ಬಿಟ್ಟುಬಿಡಿ ಅಂದರೆ ಎಲ್ಲಿಂದ ಆಗುತ್ತೆ? ಮಂಡ್ಯ ಜಿಲ್ಲೆಯ 7 ತಾಲೂಕುಗಳು ಬರ ಪರಿಸ್ಥಿತಿಯನ್ನು ಎದುರಿಸ್ತಾ ಇವೆ. ಮಳೆ ಬರದೇ ಇದ್ದರೆ ಬೆಂಗಳೂರು, ಮಂಡ್ಯ, ಮೈಸೂರಿಗೆ ಜಲ ಸಂಕಷ್ಟ ಎದುರಾಗುತ್ತೆ. ಡ್ಯಾಮ್ನ ವಾಸ್ತವ ಪರಿಸ್ಥಿತಿ ಅರಿಯದೇನೆ ಈ ಆದೇಶ ಕೊಟ್ಟುಬಿಟ್ಟಿದ್ದಾರಾ? ಬಂದು ನೋಡಬೇಕಲ್ವಾ? ಏನು ಇವತ್ತಿಗೆ ಅನೇಕ ರೀತಿಯಲ್ಲಿ ಮಾಹಿತಿ ಸಿಗ್ತವೆ. ಡಿಜಿಟಲಿ ಬೇಕಾಗುತ್ತಾ, ಅಥವಾ ನಿಮಗೆ ಸ್ಯಾಟಲೈಟ್ ಇನ್ಫಾರ್ಮೇಷನ್ ನಿಮಗೆ ಬೇಕಾಗುತ್ತಾ, ಅಥವಾ ಇವರು ಅಧಿಕಾರಿಗಳೇ ಅಲ್ಲೂ ಕೂಡ ಒಬ್ಬರು ಇರ್ತಾರೆ, ಅವರು ಕೂಡ ವೀಕ್ಷಣೆಗೆ ಅಂತ ಇರ್ತಾರೆ, ಅಥವಾ ತಂಡನೇ ಕಳಿಸ್ಕೊಡಬಹುದು. ಹೋಗಿ ನೋಡಿಬಿಟ್ರೆ ನಿಮಗೆ 12 TMC ಇದೆಯಾ, 5 ಇದೆಯಾ, 7 ಇದೆಯಾ, 4 ಇದೆಯಾ, ಡೆಡ್ ಸ್ಟೋರೇಜ್ ಎಷ್ಟು ಅಂತ ಅವ್ರು ಚೆನ್ನಾಗಿ ಗೊತ್ತಿರುತ್ತೆ. ಅದರದ್ದೇ ಅಲ್ವೇ ಅವ್ರಿಗೆ ಬೆಳಗ್ಗೆ ಆದರೆ ಕೆಲಸ, ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ಆ ಕಮಿಟಿಗಳವ್ರಿಗೆ, ಇಂಥ ಸಮಿತಿಯವ್ರಿಗೆ ಎಲ್ರಿಗೂ ಕೂಡ ಅದೇ ಕೆಲಸ ಅಲ್ವೇ. ಎಷ್ಟು ನೀರಿದೆ ಅಂದರೆ ಅವ್ರಿಗೆ ಗೊತ್ತಾಗ್ಬಿಡುತ್ತೆ. ಮಳೆ ಪ್ರಮಾಣ ಅವರ ಬಳಿ ಒಂದು ಮೆಜರ್ಮೆಂಟ್ ಇರುತ್ತೆ. ಏನು ಅವರಿಗೆ ಮಳೆ ಬಿದ್ದಿರೋದು ಗೊತ್ತಿಲ್ಲ ಅಂತೇನು, ಡೆಲ್ಲಿಲಾದರೂ ಕೂತಿರಲಿ, ಎಲ್ಲಾದರೂ ಕೂತಿರಲಿ, ಈ ರಾಜ್ಯದಲ್ಲಿ ಇಷ್ಟು ಮಳೆ ಆಯಿತು, ಇಂಥ ಮಾರುತ ಈ ಬಾರಿ ಮಳೆ ವೀಕ್ ಆಗಿದೆ ಅಥವಾ ಮಳೆ ಸ್ಟ್ರಾಂಗ್ ಆಗಿದೆ, ಇಂಥ ಡ್ಯಾಮ್ ತುಂಬಿದೆ, ಇಂಥ ಡ್ಯಾಮ್ ತುಂಬಿಲ್ಲ, ಮಾಹಿತಿ ಇರಲ್ಲ ಅವ್ರ ಬಳಿಯಲ್ಲಿ. ಅದೇನೋ ಗೊತ್ತಿಲ್ಲ. ಪ್ರತಿ ಬಾರಿ ಕೂಡ ನಮ್ಮ ಕರ್ನಾಟಕಕ್ಕೆ ಇದೇ ಹಣೆ ಬರಹ. ನೀರು ಬಿಟ್ಬಿಡಿ, ಒಂದೇ ಮಾತು, ನೀರು ಬಿಟ್ಬಿಡ್ಬೇಕು ಅವ್ರಿಗೆ, ಇಷ್ಟು ಕ್ಯೂಸೆಕ್ ಬಿಟ್ಬಿಡಿ, ಅಷ್ಟು ಕ್ಯೂಸೆಕ್ ಬಿಟ್ಬಿಡಿ ಅಂತ ಹೇಳಿಬಿಡ್ತಾರೆ. ಆದರೆ ಇಲ್ಲಿನ ಸಮಸ್ಯೆ ನೋಡಿ, ರೈತರು ಬೀದಿಯಲ್ಲಿ ಬಿದ್ದು ಒದ್ದಾಡುವಂಥ ಪರಿಸ್ಥಿತಿ ಇದೆ ಇಲ್ಲಿ. KRS ಡ್ಯಾಮ್ ಇವತ್ತಿನ ನೀರಿನ ಮಟ್ಟ ಅಂತ ನಾವು ಚೆಕ್ ಮಾಡಿಕೊಂಡಾಗ ನೋಡಿ, ಗರಿಷ್ಠ ಅಂತ ಬಂದರೆ ಅದು ಪೂರ್ತಿ ತುಂಬಿದ್ರೆ, ಇಡೀ KRS ಡ್ಯಾಮ್ ಪೂರ್ತಿ ತುಂಬಿಕೊಂಡ್ರೆ 124.80 ಅಡಿ ತುಂಬುತ್ತದು. 91.94 ಅಡಿ ಇವತ್ತಿನ ನೀರಿನ ಮಟ್ಟ ಇರೋದು. ಒಳಹರಿವು 2842 ಕ್ಯೂಸೆಕ್ಕಷ್ಟು ಒಳಹರಿವಿದೆ. ಹೊರಕ್ಕೆ ಹೋಗ್ತಿರೋದು 1747 ಕ್ಯೂಸೆಕ್ ಆಗುತ್ತೆ. ಸೊ 49.452 TMC ಡ್ಯಾಮ್ನ ಗರಿಷ್ಠ ಸಾಮರ್ಥ್ಯ. ಅಷ್ಟು TMC ಅದಕ್ಕೆ ಮ್ಯಾಕ್ಸಿಮಮ್ ಕೆಪಾಸಿಟಿ. ಇದು 17.126 TMC ಅಷ್ಟು ಸದ್ಯದ ನೀರಿನ ಸಂಗ್ರಹ ಅಲ್ಲಿರೋದು. ಹಾಗಾಗಿ ಬಿಟ್ಟುಬಿಟ್ರೆ 49 TMCಯಲ್ಲಿ 17 TMCಯಲ್ಲಿ ಅದರಲ್ಲೊಂದು 5-6 TMC ಅಷ್ಟು ಅದರಲ್ಲಿ ಶಿಲ್ಟ್ ಅಥವಾ ಹೂಳು ತುಂಬಿದಂಥ ನೀರು ಉಳ್ಕೊಂಬಿಟ್ರೆ, ಇನ್ನು ಬಿಟ್ಟುಬಿಟ್ರೆ ಗತಿ ಏನು ಅಂತ ನಮ್ಮ ಪ್ರಶ್ನೆ ಇರೋದಿಲ್ಲ.